Hello students, welcome to my channel English with Basuraj sir. Today let us study about tenses. Tenses ಅಂದ್ರೆ ಕಾಲ, ಟೈಮ್ ಅಂತ. ಟೆನ್ಸಸ್ ಅಂದ್ರೆ ಟೈಮ್ ಅಂತ. ನಾವು ಒಂದು ಘಟನೆ ನಡೀತಾ ಇರಬೇಕಾದ್ರೆ ವೆನ್ ಅನ್ ಇನ್ಸಿಡೆಂಟ್ ಹ್ಯಾಸ್ ಬಿನ್ ಹ್ಯಾಪನಿಂಗ್, ಅದು ಯಾವ ಕಾಲದಲ್ಲಿ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕಾದ್ರೆ ನಾವು ಗಮನಿಸಬೇಕಾದ್ದು ವರ್ಬ್ ಮತ್ತೆ ಹೆಲ್ಪಿಂಗ್ ವರ್ಬ್. ಅವುಗಳ ಸಹಾಯದಿಂದ ನಾವು ಯಾವ ಟೆನ್ಸಲ್ಲಿದೆ, ಯಾವ ಕಾಲದಲ್ಲಿದೆ ಅಂತ ನಾವು ಗುರುತಿಸ್ಬೋದು. ವಿ ಕ್ಯಾನ್ ಐಡೆಂಟಿಫೈ ವಿಚ್ ಟೈಮ್ ಇಟ್ ಈಸ್ ಗೋಯಿಂಗ್ ಆನ್. ಫಾರ್ ಎಕ್ಸಾಂಪಲ್, ಈಗ ಯೂಶುವಲಿ ದೇರ್ ಆರ್ 3 ಟೆನ್ಸಸ್ ಮೇನ್ಲಿ. ಫಸ್ಟ್ ಒನ್ ಈಸ್ ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಅಂದ್ರೆ ವಾಟ್ ಈಸ್ ಹ್ಯಾಪನಿಂಗ್ ನೌ, ಈಗ ನಡೀತಾ ಇರೋದು, ಅಟ್ ಪ್ರೆಸೆಂಟ್, ಈಗ ನಡೀತಾ ಇರೋ ಕಾಲ. ಇದು ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲ ಅಂತ ಹೇಳ್ತೀವಿ ನಾವು. ಐ ಲಿವ್ ಇನ್ ಇಂಡಿಯಾ. ನವ್ ಡೇಸ್ ಐ ಲಿವ್ ಇನ್ ಇಂಡಿಯಾ. ನಾನೀಗ ಇಂಡಿಯಾದಲ್ಲಿ ಇದ್ದೇನೆ, ಭಾರತದಲ್ಲಿ ಇದ್ದೇನೆ, ಭಾರತದಲ್ಲಿ ವಾಸ ಮಾಡ್ತಿದ್ದ ಇದ್ದೇನೆ. ಇದು ಪ್ರೆಸೆಂಟ್ ಟೆನ್ಸ್. ಅದೇ ಪಾಸ್ಟ್ ಟೆನ್ಸ್ ಇರಬೇಕಾದ್ರೆ ಐ ಲಿವ್ಡ್ ಇನ್ ಫ್ರಾನ್ಸ್ ಲಾಸ್ಟ್ ಇಯರ್. ನಾನು ಹೋದ ವರ್ಷ ಫ್ರಾನ್ಸ್ನಲ್ಲಿದ್ದೆ. ಅವಾಗ ನಾವು ಇಲ್ಲಿ ವರ್ಬ್ ಯಾವುದು, ಇಲ್ಲಿ ಲಿವ್, ಇದು ಪ್ರೆಸೆಂಟ್ ಟೆನ್ಸ್ ಇದೆ. ಐ ಲಿವ್ ಇನ್ ಇಂಡಿಯಾ ಅಂದ್ರೆ ಈಗ ಅಟ್ ಪ್ರೆಸೆಂಟ್ ಐ ಆಮ್ ಲಿವಿಂಗ್ ಇನ್ ಇಂಡಿಯಾ. ಅದೇ ಪಾಸ್ಟ್ ಟೆನ್ಸ್ ಆದ್ರೆ ಐ ಲಿವ್ಡ್ ಇನ್ ಫ್ರಾನ್ಸ್ ಲಾಸ್ಟ್ ಇಯರ್. ಗೊತ್ತಾ, ಟೈಮ್ ಇದ್ರೆ ಮೆನ್ಷನ್ ಮಾಡಿದ್ರೆ, ಅವಾಗ ಇದು ಟೈಮ್ ಮೆನ್ಷನ್ ಮಾಡಿದ್ರೆ ಇದು ಪಾಸ್ಟ್ ಟೆನ್ಸ್ ಇದೆ. ಇದನ್ನ ಪಾಸ್ಟ್ ಟೆನ್ಸ್ ಅಂದ್ರೆ ಭೂತಕಾಲ, ಕಳೆದು ಹೋದ ಕಾಲ, ಅದು ಪಾಸ್ಟ್ ಟೆನ್ಸ್. ಐ ಲಿವ್ಡ್ ಇನ್ ಫ್ರಾನ್ಸ್ ಲಾಸ್ಟ್ ಇಯರ್. ವೇರ್ ವಾಸ್ ಐ ಇನ್ ಲಾಸ್ಟ್ ಇಯರ್? ಐ ವಾಸ್ ಇನ್ ಫ್ರಾನ್ಸ್. ವೇರ್ ಆಮ್ ಐ ನೌ? ನೌ ಐ ಆಮ್ ಇನ್ ಇಂಡಿಯಾ. ಅದೇ ಫ್ಯೂಚರ್ ಟೆನ್ಸ್ ಅಂದ್ರೆ ಇದು ವರ್ತಮಾನ ಕಾಲ, ಈಗ ನಡೀತಾ ಇರೋದು ವರ್ತಮಾನ ಕಾಲ. ಇದು ಭೂತಕಾಲ, ಹಿಂದೆ ನಡೆದದ್ದು. ಇದು ಭವಿಷ್ಯತ್ ಕಾಲ. ಫ್ಯೂಚರ್ ಟೆನ್ಸ್ ಅಂದ್ರೆ ಭವಿಷ್ಯತ್ ಕಾಲ, ಮುಂದೆ ನಡೀತಾ ಇರ್ತಕ್ಕಂಥದ್ದು, ಮುಂದೆ ನಡೆಯುವಂತ ಕಾಲಕ್ಕೆ ಭವಿಷ್ಯತ್ ಕಾಲ ಅಂತ ಹೆಸರು, ಫ್ಯೂಚರ್ ಟೆನ್ಸ್. ಅದೇ ಫ್ಯೂಚರ್ ಟೆನ್ಸ್ ಬೇಕಾದ್ರೆ ಐ ವಿಲ್ ಲಿವ್ ಇನ್ US ನೆಕ್ಸ್ಟ್ ಇಯರ್. ನಾನು ಮುಂದೆ ವರ್ಷ ನಾನು US ಅಲ್ಲಿ ಇರ್ತೇನೆ, ಅಮೆರಿಕದಲ್ಲಿ ವಾಸ ಮಾಡ್ತೇನೆ, ಅದು ಭವಿಷ್ಯತ್ ಕಾಲ. ಹೀಗೆ ಕಾಲಗಳನ್ನ ಮುಖ್ಯವಾಗಿ ಮೂರು ವಿಭಾಗಗಳಾಗಿ ವಿಂಗಡಿಸ್ಬೋದು. ಅದ ನಂತರ ನಾವು ಇದೇ ಕಾಲವನ್ನ, ಪ್ರತಿಯೊಂದು ಕಾಲವನ್ನು ಕೂಡ ನಾಲ್ಕು ಕಾಲಗಳಾಗಿ ವಿಂಗಡಿಸಬಹುದು. ಈಗ 3 into 4 12 ಟೆನ್ಸಸ್ ಆರ್ ದೇರ್ ಇನ್ ಇಂಗ್ಲಿಷ್. ಈಗ ನೋಡೋಣ ಏನು. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮುಖ್ಯವಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಎರಡನೇದು, ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಹೇಳ್ತಾರೆ. ಇದನ್ನ ನಾವು ಇನ್ನೂ ಒಂದು ವರ್ಡ್ ಇಂದ ಹೇಳ್ತೀವಿ, ಅದನ್ನ ಏನು ಅಂತ ಆಮೇಲೆ ಹೇಳ್ತೀನಿ. ಮೂರನೇದಾಗಿ ಪ್ರೆಸೆಂಟ್ ಪರ್ಫೆಕ್ಟ್. ನಾಲ್ಕನೇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಹೀಗೆ ಪ್ರೆಸೆಂಟ್ ಟೆನ್ಸ್ ನ ಮುಖ್ಯವಾಗಿ 4 ಭಾಗ ವಿಂಗಡಿಸ್ತಾರೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಆಮೇಲೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಆಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಆಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತಾರೆ. ನಾವು ಇದನ್ನ ಮುಖ್ಯವಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಕಲ್ತ್ಕೊಳ್ಳೋಣ. ಅದು ಎಲ್ಲಿ ಬಳಸ್ತೇವೆ, ಯಾವುದಕ್ಕೆ ಬಳಸ್ತೇವೆ, ಹೇಗೆ ಬಳಸ್ತೇವೆ, ಅದನ್ನ ನಾವು ತಿಳ್ಕೊಳ್ಳೋಣ. ಇದನ್ನ ರೆಗ್ಯುಲರ್ ಹ್ಯಾಬಿಟ್ಸ್ಗೆ ಬಳಸ್ತೀವಿ ನಾವು. ರೆಗ್ಯುಲರ್ ಹ್ಯಾಬಿಟ್ಸ್ ಅಥವಾ ರೊಟೀನ್ ವರ್ಕ್. ಇದಕ್ಕೆ ನಾವು ಮುಖ್ಯವಾಗಿ ಬಳಸ್ತೇವೆ. ರೆಗ್ಯುಲರ್ ಹ್ಯಾಬಿಟ್ಸ್ ಅಂದ್ರೆ ಪ್ರತಿನಿತ್ಯ ನಾವು ಏನು ಮಾಡ್ತೇವೆ, ಐ ಗೋ ಟು ಮೈ ಆಫೀಸ್ ಅಟ್ 10. I go to
my office at 10. She works in a bank. ಇಲ್ಲಿ ವರ್ಕ್ಸ್ ಅಂತ ಬರುತ್ತೆ ಇನ್ ಎ ಬ್ಯಾಂಕ್. ನೋಡಿ, ಈ ಸಿಂಗ್ಯುಲರ್ ಪರ್ಸನ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಎಸ್ ಹಾಕ್ಬೇಕು ನಾವು. ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ he works, she works, it works ಅಂತ ಹೇಳ್ತೇವೆ ನಾವು. she sings, he sings, she sings, it sings. ಹಾಗೆಯೇ ವಿ ವರ್ಕ್ ಅಂತ ಹೇಳ್ತೀವಿ ನಾವು. ವಿ ವರ್ಕ್ಸ್ ಅಂತ ಹೇಳಲ್ಲ, ವಿ ವರ್ಕ್ ಅಂತ ಹೇಳ್ಬೇಕಾಗುತ್ತೆ. ವಿ ವರ್ಕ್, ದೇ ವರ್ಕ್. ಐ ವರ್ಕ್, ಯು ವರ್ಕ್. ಈ ತರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಲಿ ಹೇಳ್ತೇವೆ ನಾವು. ರೆಗ್ಯುಲರ್ ವರ್ಕ್, ಐ ವೇಕಪ್ ಅಟ್ 6 ಎವ್ರಿ ಡೇ. ನಾನು ಪ್ರತಿನಿತ್ಯ 6 ಗಂಟೆಗೆ ಹೇಳ್ತೇನೆ. ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹಾಗೆಯೇ ಮುಂದುವರೆದು ಹೋದರೆ ನಾವು ಇನ್ಯಾವುದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಬಳಸ್ತೀವಿ ನೋಡೋಣ. ನಾವು ಯೂನಿವರ್ಸಲ್ ಟ್ರೂತ್ ಹೇಳ್ಬೇಕಾದ್ರೂ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಬರ್ತೇವೆ ನಾವು. ಯೂನಿವರ್ಸಲ್ ಟ್ರೂತ್ ಅಂದ್ರೇನು? ದ ಸನ್ ರೈಸಸ್ ಇನ್ ದ ಈಸ್ಟ್. ರೈಸಸ್ ಇನ್ ದ ಈಸ್ಟ್. ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಹುಟ್ಟುತ್ತಾನೆ. ರೈಸಸ್. ಹಿ ಸೆಟ್ಸ್ ಇನ್ ದ ವೆಸ್ಟ್. ಅವನು ಪಶ್ಚಿಮದಲ್ಲಿ ಮುಳುಗ್ತಾನೆ. ಸೆಟ್ಸ್ ಅಂತ ಹೇಳ್ತೇವೆ, ಗೊತ್ತಾಯ್ತಲ್ಲ. ಹಾಗೇನೆ ವಾಟರ್ ಬಾಯ್ಲ್ಸ್ ಅಟ್ 100 ಡಿಗ್ರಿ. 100 ಡಿಗ್ರಿ ಕಾಯಿಸಿದ್ರೆ ನೀರನ್ನ ಅದು ಕುದಿಯುತ್ತೆ. ಬಾಯ್ಲ್ಸ್. ಇವೆಲ್ಲ ಯೂನಿವರ್ಸಲ್ ಟ್ರೂತ್. ಇದು ಸನ್ ಆಲ್ವೇಸ್ ರೈಸಸ್ ಇನ್ ದ ಈಸ್ಟ್, ನಾಟ್ ವೆಸ್ಟ್. ಸನ್ ಆಲ್ವೇಸ್ ಸೆಟ್ಸ್ ಇನ್ ದ ವೆಸ್ಟ್, ನಾಟ್ ಇನ್ ದ ಈಸ್ಟ್. ಇದು ಯೂನಿವರ್ಸಲ್ ಟ್ರೂತ್, ಅಂದ್ರೆ ಇದು ಸರ್ವಕಾಲಿಕ ಸತ್ಯ ಇದು. ಹಾಗೆಯೇ ವಾಟರ್ ಬಾಯ್ಸ್ ಅಟ್ 100 ಡಿಗ್ರಿ. 100 ಡಿಗ್ರಿಗೆ ಕಾಯಿಸಿದ ನೀರನ್ನ ಅದು ಕುದಿಯುತ್ತೆ. ಇದು ಸರ್ವಕಾಲಿಕ ಸತ್ಯ. ಇವೆಲ್ಲ ಯೂನಿವರ್ಸಲ್ ಟ್ರೂತ್. ಹಾಗೆಯೇ ನಾವು ಮುಂದುವರೆದು ಹೇಳಬೇಕಾದ್ರೆ ನೆಕ್ಸ್ಟು she works in a company. He lives in Delhi. ಇವೆಲ್ಲ ಪರ್ಮನೆಂಟ್ ಜಾಬ್. ಪರ್ಮನೆಂಟ್. ಶಿ ಲಿವ್ಸ್ ಇನ್ ಡೆಲ್ಲಿ. ನಾವು ಇಟ್ ಇಸ್ ಪರ್ಮನೆಂಟ್. ಶಿ ವರ್ಕ್ಸ್ ಇನ್ ಎ ಕಂಪನಿ, ಅದು ಪರ್ಮನೆಂಟ್. ಆವಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಬಳಸ್ತೀವಿ ನಾವು. ಆಮೇಲೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಆಗಲೇ ನಡೆದ ಹಾಗೆ ಯಾವಾಗಲೂ ಕೂಡ ಈ ಒಂದು ಕಾರಣಗಳಿಗೆ ನಾವು ಹೆಚ್ಚಾಗಿ ಬಳಸ್ತೇವೆ. ಈ ದಿನ ನೀವು ಪ್ರೆಸೆಂಟ್ ಟೆನ್ಸ್ ಇರೋದನ್ನ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡೋದು ಹೇಗೆ ಅದನ್ನು ನೋಡೋಣ. ಚೇಂಜ್ ಇಂಟು ಪಾಸ್ಟ್ ಟೆನ್ಸ್. ನೀವು ವರ್ಬ್ ನೋಡಿ ಅದರ ಸಹಾಯದಿಂದ ಚೇಂಜ್ ಮಾಡೋದು. He plays football. She sings a song. We pray God. ನೋಡೋಣ, ಚೇಂಜ್ ಮಾಡಿ. ಫಾಸ್ಟ್ ಟೆನ್ಸ್ ಚೇಂಜ್ ಮಾಡಿ. ಇದು ಪ್ರೆಸೆಂಟ್ ಟೆನ್ಸ್ ಇದೆ, ಯಾಕೆಂದ್ರೆ ಎಸ್ ಇದೆ ಇಲ್ಲಿ ವರ್ಕ್ ಜೊತೆಗೆ. ಅವನು ಫುಟ್ಬಾಲ್ ಆಡ್ತಾನೆ, ಅವನು ಫುಟ್ಬಾಲ್ ಆಡ್ದ ಅನ್ನೋದಕ್ಕೆ ಹಿ ಪ್ಲೇಸ್ ಇರೋದು ಪ್ಲೇಡ್ ಆಗುತ್ತೆ. ಫಾಸ್ಟ್ ಟೆನ್ಸ್ಲಿ ಪ್ಲೇಡ್ ಆಗುತ್ತೆ. ಸಿಂಪಲ್ ಫಾಸ್ಟ್ ಟೆನ್ಸ್ಲಿ ಪ್ಲೇಡ್ ಆಗುತ್ತೆ. ಫುಟ್ಬಾಲ್ಗೆ ಫುಟ್ಬಾಲ್ ಆಗುತ್ತೆ. ಇಲ್ಲಿ ನೋಡಿ, ಶಿ ಸಿಂಗ್ಸ್ ಎ ಸಾಂಗ್. ಅವಳು ಒಂದು ಹಾಡನ್ನು ಆಡ್ತಾ ಇದ್ದಾಳೆ. ಶಿ ಸ್ಯಾಂಗ್ ಎ ಸಾಂಗ್. ಸಿಂಗ್ಸ್ ಇರೋದು ಸಿಂಗ್ ಸ್ಯಾಂಗ್ ಸಾಂಗ್, ಸಂಗ್ ಅಂತಿದೆ. ಶಿ ಸ್ಯಾಂಗ್
ಎ ಸಾಂಗ್. ವಿ ಪ್ರೇ ಗಾಡ್. ಇಲ್ಲಿ ಪ್ರೇಸ್ ಹೇಳಬಾರ್ದು, ನಾವು ದೇವರನ್ನ ಪ್ರಾರ್ಥನೆ ಮಾಡ್ತೇವೆ. ಪ್ರೇ ಇರೋದು ಪ್ರೇಡ್, ವಿ ಪ್ರೇಡ್ ಗಾಡ್ ಅಂತ. ಹೀಗೆ ನಾವು ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಇರತಕ್ಕಂಥದ್ದನ್ನ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರೋದನ್ನ ಪಾಸ್ಟ್ ಟೆನ್ಸ್ ಚೇಂಜ್ ಮಾಡೋದನ್ನ ಕಲ್ತ್ಕೊಂಡು ನಿಮಗೆ ನಾನು ಕೆಲವು ಮತ್ತಷ್ಟು ಎಕ್ಸಾಂಪಲ್ ಕೊಡ್ತೇನೆ, ಟ್ರೈ ಮಾಡಿ ನೋಡಿ. He comes every day. He comes every day. They paint a picture. She opens the door. We writes an essay. ನೋಡೋಣ, ಚೇಂಜ್ ಮಾಡಿ. ಈಗ ಇದನ್ನ ಚೇಂಜ್ ಇಂಟು ಪಾಸ್ಟ್ ಟೆನ್ಸ್. ಹಿ ಕಮ್ಸ್ ಎವ್ರಿ ಡೇ. ನೋಡೋಣ ಮಾಡಿ. ಅವನು ಪ್ರತಿನಿತ್ಯ ಬರ್ತಾನೆ. ಬಂದ ಅನ್ನೋದಕ್ಕೇನು, ಹಿ ಕೇಮ್, ಕಮ್ ಇರೋದು ಕೇಮ್, ಕಮ್ ಕೇಮ್ ಕಮ್, ಕೇಮ್, ಹಿ ಕೇಮ್. ಇಲ್ಲಿ ಎವ್ರಿ ಡೇ ಬದಲು ಎಸ್ಟರ್ಡೇ ಅಂತ ಹಾಕ್ಬೋದು ನೀವು. ಅವನು ನೆನ್ನೆ ಬಂದಿದ್ದ. ದೇ ಪೇಂಟ್ ಎ ಪಿಕ್ಚರ್. ಅವರು ಪಿಕ್ಚರ್ನ ಪೇಂಟ್ ಮಾಡ್ತಾ ಇದ್ದಾರೆ. ಮಾಡಿದ್ರು ದೇ ಪೇಂಟೆಡ್ ಎ ಪಿಕ್ಚರ್. ಇಡಿ ಹಾಕ್ಬೇಕು ನೀವು, ಪೇಂಟೆಡ್ ಎ ಪಿಕ್ಚರ್. ಪಾಸ್ಟ್ ಟೆನ್ಸ್ಲಿ ಭೂತಕಾಲದಲ್ಲಿ ಹೇಳ್ಬೇಕಾದ್ರೆ ಶಿ ಓಪನ್ಸ್ ಡೋರ್. ಅವಳು ಬಾಗಿಲನ್ನ ತೆರೆದಳು. ಅವಳು ತೆರಿತಾ ಇದ್ದಾಳೆ. ಇಲ್ಲಿ ತೆರೆದಳು ಅನ್ನೋದಕ್ಕೆ ಓಪನ್ ಮಾಡಿ ಆಗಿದೆ ಏನಕ್ಕೆ, ಶಿ ಓಪನ್ ದ ಡೋರ್. ಎಸ್ ತೆಗೆದ್ಬಿಟ್ಟು ಓಪನ್ ದ ಡೋರ್. ಆಮೇಲೆ ಇಲ್ಲಿ ವಿ ರೈಟ್ ಅಂತ ಇದೆ. ರೈಟ್ಸ್ ಅಲ್ಲ, ರೈಟ್. ವಿ ರೈಟ್ ಎನ್ ಎಸ್ಸೆ. ವಿ ರೋಟ್ ಎನ್ ಎಸ್ಸೆ. ವಿ ರೋಟ್ ಆನ್ ಎಸ್ಸೆ. ಇದಿಷ್ಟು ಇವತ್ತಿನ ಪಾಠ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಐ ವಿಶ್ ಯು ಆಲ್ ಸಕ್ಸಸ್. ಥ್ಯಾಂಕ್ ಯು.